ಹೆಂಡತಿಯ ಸೀರೆ ಪ್ರೇಯಸಿಗೆ ಗಿಫ್ಟ್. ಮದುವೆಯಾದ 7 ದಿನಕ್ಕೆ ಮುರಿದು ಬಿತ್ತು ಸಂಸಾರ. ಬರೀ 7 ದಿನದಲ್ಲಿ ಸಂಸಾರ ಮುರಿದು ಬೀಳುತ್ತೆ ಅಂತಂದರೆ, ಸಂಸಾರದಲ್ಲಿ ಬಿರುಕು ಮೂಡುತ್ತೆ ಅಂತಂದರೆ ಎಂಥ ಕಲಾವಿದ ಇರ್ಬೋದು ಇವರು. ಮಗನ ಪ್ರೇಮ ಪುರಾಣಕ್ಕೆ ಒಂದು ರೀತಿಯಾಗಿ ತಾಯಿಯೂ ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ನವ ವಿವಾಹಿತೆ ಒಂದಿಷ್ಟು ನಂದಿನಿಯವರು ಆರೋಪ ಮಾಡ್ತಾ ಇರುವಂಥದ್ದು. ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಹೆಂಡತಿಯ ಸೀರೆ ಪ್ರೇಯಸಿಗೆ ಗಿಫ್ಟ್. ಮದುವೆಯಾದ 7 ದಿನಕ್ಕೆ ಮುರಿದು ಬಿತ್ತು ಸಂಸಾರ. ನೋಡ್ರಿ, ಮದುವೆಯಾಗಿ ಬರೀ 7 ದಿನ ಆಗಿದೆ. ಅಷ್ಟರಲ್ಲೇ ಈತನ ಆಟವನ್ನು ಸಂಪೂರ್ಣವಾಗಿ ಇವನ ಕರಾಳ ಮುಖ ಏನಿತ್ತು ಎಲ್ಲವೂ ಕೂಡ ಬಟಾ ಬಯಲಾಗ್ಬಿಟ್ಟಿದೆ. ಹೆಂಡತಿಯ ಸೀರೆಯನ್ನು ಪ್ರೇಯಸಿಗೆ ಗಿಫ್ಟ್ ಕೊಡುವಷ್ಟು ಎಂಥ ಮನಸ್ಥಿತಿ, ಏನು ಕತೆ ಇವಂದು, ಅಬ್ಬಬ್ಬಬ್ಬಬ್ಬ ಕೇಳೋಕ್ಕಾಗ್ತಾ ಇಲ್ಲ. ನೋಡಿ, ಮದುವೆ ಆಗಿದೆ, ಚೆನ್ನಾಗಿ ಸಂಸಾರ ಮಾಡಬೇಕು, ಹಿಂದಿದ್ದೆಲ್ಲ ಬಿಟ್ಟು ಒಳ್ಳೆ ಚೆನ್ನಾಗಿ ಸಂಸಾರ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ವ್ಯಕ್ತಿ ಇರಲಿಲ್ಲ. ಆದರೆ ಹೆಂಡತಿಗೆ ಸಿಕ್ಕಂಥ ಸೀರೆ ಗಿಫ್ಟ್ ಏನಿದೆ ಸಂಪೂರ್ಣವಾಗಿ ತನ್ನ ಪ್ರೇಯಸಿಗೆ ಕೊಟ್ಟು ಅವಳಿಗೂ ಕೂಡ ಮನವೊಲಿಸಿ, ಅಂತಂದರೆ ಈ ಸಂಸಾರ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಅವನಂತರೂ ಇರಲಿಲ್ಲ. ಯಾಕೆ ಅಂತಂದರೆ ಅವನು ಮಜಾ ಮಾಡಿಕೊಂಡು ಆರಾಮಾಗಿ ಲೈಫ್ ಸೆಟ್ಲ್ ಮಾಡಿಕೊಂಡು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೆಂಗಿದ್ರು ಕೂಡ ಆ ಕಡೆನೂ ಈ ಕಡೆನೂ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದ. ನೋಡಿ, ಇದು ಘಟನೆ ನಡೆದಿರುವಂಥದ್ದು ಸಹಜವಾಗಿ ನವವಿವಾಹಿತೆ ದಂಪತಿ ಜಗಳ ಪೊಲೀಸ್ ಠಾಣೆ ಮೆಟ್ಲೇರಿದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ. ಆದರೆ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ನಡೆದಿರುವಂಥ ಒಂದು ಈ ಪ್ರೇಮ ಕಥೆ ಏನಿದೆಯಲ್ಲ, ಸಿಕ್ಕಾಪಟ್ಟೆ ಒಂದು ರೀತಿಯಾಗಿ ಸಿನಿಮಾ ಕಥೆ ರೀತಿಯಾಗಿ ತೋರುವಂಥದ್ದು. ಸೊ ಅಂದರೆ ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲ ಕಣ್ರಿ, ಅಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ಆಗಿದೆ. ಸೊ ಮದುವೆ ಆದ ಕೆಲವೇ ದಿನಗಳು ಅಂತಂದರೆ ಸರಿಸುಮಾರು 1 ತಿಂಗಳೋ 2 ತಿಂಗಳೋ 2 ವರ್ಷ 3 ವರ್ಷ 4 ವರ್ಷ ಅಂತ ಅಲ್ಲ ಸ್ವಾಮಿ, ಬರೀ 7 ದಿನ. ಬರೀ 7 ದಿನದಲ್ಲಿ ಸಂಸಾರ ಮುರಿದು ಬೀಳುತ್ತೆ ಅಂತಂದರೆ, ಸಂಸಾರದಲ್ಲಿ ಬಿರುಕು ಮೂಡುತ್ತೆ ಅಂತಂದರೆ ಎಂಥ ಕಲಾವಿದ ಇರ್ಬೋದು ಇವರು. ನೋಡಿ, ನವ ವಿವಾಹಿತ ದಂಪತಿ ಜಗಳ ಪೊಲೀಸ್ ಠಾಣೆ ಮೆಟ್ಲೇರಿದಂಥ ಸಂದರ್ಭದಲ್ಲಿ ಸಹಜವಾಗಿ ಈ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ನೋಡಿ, ಇದು ಹೆಂಡತಿ ಸಿಕ್ಕಾಪಟ್ಟೆ ಒಂದಿಷ್ಟು ಅನುಮಾನ ಪಡುವಂಥದ್ದು. ಅದರ ಜೊತೆಗೆ ಪತಿ ಒಂದಿಷ್ಟು ನನ್ನ ಮೇಲೆ ಸಿಕ್ಕಾಪಟ್ಟೆ ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು ಹಲ್ಲೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ, ಇಡೀ ಕುಟುಂಬ ನನ್ನ ಮೇಲೆ ಹಲ್ಲೆ ಮಾಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯುವತಿಯೊಬ್ಬರು ಒಂದು ಕಡೆ ಪೊಲೀಸ್ ಠಾಣೆ ಮೆಟ್ಲೇರಿದಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಒಂದು ಕಡೆ ಬೆಳಕಿಗೆ ಬಂದಿದೆ. ಸೊ ಏನು ಕಥೆ, ಯಾರು ಇವರು, ಏನು ಅನ್ನುವಂಥದ್ದು ನೋಡಿ. ಕಲಬುರಗಿ ಮೂಲದ ಅಂಬರೀಷ್ ಮತ್ತು ಆನೇಕಲ್ ತಾಲೂಕಿನ ಬನಹಳ್ಳಿ ನಿವಾಸಿ ನಂದಿನಿ ಅಂತ ಇತ್ತೀಚೆಗಷ್ಟೇ ಮದುವೆ ಆಗ್ತಾರೆ. ಎಲ್ಲರೂ ಕೂಡ ಧಾಮ್ ಧೂಮ್ ಅಂತ ಅವ್ರ ಮನೆಯವರು ಇವ್ರ ಮನೆಯವರು ಸೇರಿ ಎಲ್ಲರೂ ಕೂಡ ಒಂದು ರೀತಿಯಾಗಿ ಸೇರಿಕೊಂಡು ಮದುವೆ ಆಗ್ತಾರೆ. ಭಾಳಷ್ಟು ಖುಷಿ ಸಂಭ್ರಮ ಮನೆಯಲ್ಲಿ ಎಲ್ಲವೂ ಕೂಡ ಮನೆ ಮಾಡಿರುತ್ತೆ. ಆದರೆ ಮದುವೆ ಆದ ವಾರದಲ್ಲೇ ಇವರ ವೈವಾಹಿಕ ಜೀವನದಲ್ಲಿ ಒಂದಿಷ್ಟು ಬಿರುಗಾಳಿ ಎದ್ಬಿಡುತ್ತೆ. ಅಂತಂದರೆ ನೋಡಿ, ಪತ್ನಿ ಒಂದು ಕಡೆ ನಂದಿನಿ ನೀಡಿರುವಂಥ ದೂರು ಇಡೀ ಪ್ರಕರಣಕ್ಕೆ ಒಂದು ರೀತಿಯಾದಂಥ ರೋಚಕ ಟ್ವಿಸ್ಟನ್ನು ಕೊಟ್ಟಿದೆ. ಏನಾಗೋಗ್ಬಿಟ್ಟಿದೆ ಅಂತಂದರೆ, ಹೆಂಡತಿ ಸೀರೆಯನ್ನು ಪ್ರೇಯಸಿಗೆ ಒಂದು ರೀತಿಯಾಗಿ ಗಿಫ್ಟ್ ಕೊಟ್ಟಿದ್ದಾನೆ ಈ ಅಂಬರೀಷ. ಈ ಅಂಬರೀಷ್ ಏನಿದಾನಲ್ಲ, ತನ್ನ ಹೆಂಡತಿಗೆ ಇದ್ದಂಥ ಸೀರೆ ಭಾಳ ಅದ್ಭುತವಾದಂಥ ಸೀರೆ, ತುಂಬ ಚೆನ್ನಾಗಿತ್ತು ಆ ಸೀರೆಯನ್ನು ಕೊಟ್ಟು ತನ್ನ ಪ್ರೇಯಸಿಗೆ ಕೊಟ್ಟು ಮನವೊಲಿಸುವಂಥ ಪ್ರಯತ್ನ ಮಾಡುವಂಥದ್ದು. ನೋಡಿ, ನಂದಿನಿ ಮಾಡಿರುವಂಥ ಈ ಗಂಭೀರ ಆರೋಪ ಪ್ರಕಾರ ನೋಡ್ತಾ ಹೋದರೆ ಅಂಬರೀಷ್ ಮದುವೆಗಿಂತ ಮೊದಲು ಓರ್ವ ಯುವತಿಯ ಜೊತೆ ಒಂದಿಷ್ಟು ಪ್ರೀತಿಯಲ್ಲಿ ಬಿದ್ದಿದ್ದ. ಸೊ ಮದುವೆ ಆದ ನಂತರವೂ ಕೂಡ ಆಕೆ ಜೊತೆ ಅಕ್ರಮವಾದಂಥ ಒಂದಿಷ್ಟು ಸಂಬಂಧವನ್ನು ಇಟ್ಕೊಂಡಿದ್ದ ಅನ್ನುವಂಥ ಲೆಕ್ಕಾಚಾರದಲ್ಲಿ. ವಿಚಿತ್ರ ಏನಪ್ಪ ಅಂತಂದರೆ, ಸೊ ಎಂಗೇಜ್ಮೆಂಟ್ ಸಂದರ್ಭದಲ್ಲಿ ಕೊಟ್ಟಂಥ ನಂದಿನಿಗೆ ಧರಿಸಿದಂಥ ಏನು ಸೀರೆ ಇತ್ತಲ್ಲ, ಅದೇ ಸೀರೆಯನ್ನು ಅಂಬರೀಷ್ ಏನು ಮಾಡ್ತಾನೆ, ತನ್ನ ಪ್ರೇಯಸಿಗೆ ಕೊಟ್ಬಿಡ್ತಾನೆ. ಉಟ್ಕೊ ನೀನು, ನನ್ನ ಹೆಂಡತಿಗೆ ಕೊಟ್ಟಿರುವಂಥ ಸೀರೆ, ಎಂಗೇಜ್ಮೆಂಟ್ನಲ್ಲಿ ಉಟ್ಕೊಂಡಿರುವಂಥ ಸೀರೆ ಸರಿಸುಮಾರು ಒಂದು 10,000-12,000 13,000 ಸೀರೆ ಇರ್ಬೋದು. ಸೊ ಅಂದಾಜು ಪ್ರಕಾರ. ಸೊ ಆ ಸೀರೆಯನ್ನು ಏನು ಮಾಡಿಬಿಟ್ಟಿದ್ದಾನೆ, ಪ್ರೇಯಸಿಗೆ ಕೊಟ್ಬಿಟ್ಟಿದ್ದಾನೆ. ನೋಡಿ, ಪ್ರೇಯಸಿಗೆ ಉಡುಗೊರೆ ಹಾಕಿ ನೀಡಿದ್ದಾನಂತೆ. ಅಷ್ಟೇ ಅಲ್ಲದೆ ಅಂಬರೀಷ್ ಅವರ ತಾಯಿನೇ ಆ ಸೀರೆಯನ್ನು ಇಸ್ತ್ರಿ ಮಾಡಿಕೊಟ್ಟಿದ್ದಾರಂತೆ, ಐರನ್ ಮಾಡಿಕೊಟ್ಟಿದ್ದಾರಂತೆ. ನೋಡ್ರಿ, ಇದು ಮಗನ ಪ್ರೇಮ ಪುರಾಣಕ್ಕೆ ಒಂದು ರೀತಿಯಾಗಿ ತಾಯಿಯೂ ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ನವ ವಿವಾಹಿತೆ ಒಂದಿಷ್ಟು ನಂದಿನಿಯವರು ಆರೋಪ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಏನಪ್ಪ ಅಂತಂದರೆ, ಕಿರುಕುಳ ಕೊಡ್ತಾ ಇದ್ದಾರೆ, ನನಗೆ ಸಾಕಷ್ಟು ಹಲ್ಲೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ. ಮದುವೆ ಆದ ನಂತರ ಪತಿ ಅಂಬರೀಷ್ ದಿನನಿತ್ಯ ಒಂದಿಷ್ಟು ಕೊಡ್ಕೊಂಡು ಬರ್ತಾರೆ.
ಮದುವೆ ಆಗಿದ್ದು ಬರೀ 7 ದಿನ. 7 ದಿನದಲ್ಲಿ ಅವನ ಮುಖ, ಅವನ ಬಟ ಬಯಲಾಗ್ಬಿಟ್ಟಿದೆ. ಎಲ್ಲವೂ ಕೂಡ ಕರಾಳ ಮುಖ ಗೊತ್ತಾಗ್ಬಿಟ್ಟಿದೆ. ಕುಡ್ಕೊಂಡು ಮನೆಗೆ ಬರೋದು, ಬಂದು ಹಲ್ಲೆ ಮಾಡೋದು. ಅದಾದ ನಂತರ ನೀವು ಮದುವೆ ಆಗುವಂಥ ಸಂದರ್ಭದಲ್ಲಿ ಜಾತಿ ವಿಷಯವನ್ನು ಮುಚ್ಚಿಟ್ಟಿದ್ದೀರಾ. ಜಾತಿ ಏನಿದೆ ಸಂಪೂರ್ಣವಾಗಿ ಮುಚ್ಚಿಡುವಂಥ ಕೆಲಸ ಮಾಡಿದ್ದೀರಾ. ಮುಚ್ಚಿಟ್ಟು ನನಗೆ ವಂಚಿಸಿ ಮದುವೆ ಆಗಿದ್ದೀರಿ ಅಂತ ಆರೋಪಿಸಿ ಪದೇ 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 ಏನು ಮಾಡಿಬಿಡ್ತಿದ್ದ ಅಂತಂದರೆ ಜಾತಿ ನಿಂದನೆ ಮಾಡುವಂಥ ಕೆಲಸವನ್ನು ಈ ಅಂಬರೀಷ್ ಮಾಡ್ತಿದ್ದಂತೆ. ಸೊ ಭಾವನ ಜೊತೆ ಹೆಚ್ಚು ಮಾತನಾಡ್ತೀಯಾ ಅಂತ ವಿನಾಕಾರಣ ಅನುಮಾನ ಪಡ್ತಾ ಇದ್ದ. ಈ ಅನುಮಾನ ಅಂತ ಬಂದಂಥ ಸಂದರ್ಭದಲ್ಲಿ, ಅನುಮಾನ ಹುಟ್ಟಿದಂಥ ಸಂದರ್ಭದಲ್ಲಿ ಈ ಅನುಮಾನಕ್ಕೆ ಔಷಧಿ ಇಲ್ಲ ಅಂತಾರೆ. ಸೊ ಇಲ್ಲೂ ಕೂಡ ಹಾಗೆ ಆಗಿದೆ. ನೀನು ಭಾವನ ಜೊತೆ ತುಂಬ ಮಾತಾಡ್ತೀಯಾ, ಅನುಮಾನ ಪಡುವಂಥ ಕೆಲಸವನ್ನು ಈ ಅಂಬರೀಷ್ ಮಾಡ್ತಾ ಇದ್ದಂತೆ. ಆತನ ತಾಯಿ ಸೇರಿ ನಂದಿನಿಯನ್ನ ಮನೆಯಿಂದ ಹೊರಹಾಕಿದ್ರು ಅನ್ನುವಂಥದ್ದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಸೊ ತಿರುಗುಬಾಣವಾದಂಥ ಯುವತಿ ಕುಟುಂಬಸ್ಥರ ಆಕ್ರೋಶ ನೋಡಿ. ತಮ್ಮ ಮಗಳಿಗೆ ಅನ್ಯಾಯವಾಗಿದ್ದನ್ನು ಕಂಡು ಒಂದು ಕಡೆ ನಂದಿನಿ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸ ಮಾಡ್ತಾರೆ. ಅಂಬರೀಷ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಲ್ಲೆಯಲ್ಲಿ ಅಂಬರೀಷ್ ಕಾಲು ಮುರಿದೋಗ್ಬಿಟ್ಟಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಸಂಬಂಧ ಅಂಬರೀಷ್ ಅವರ ತಾಯಿ ನಂದಿನಿ ಕುಟುಂಬಸ್ಥರ ಮೇಲೆ ಒಂದಿಷ್ಟು ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸ್ತಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂಥ ನಂದಿನಿ, ನಮ್ಮ ಮನೆಯವರು ಯಾರೂ ಕೂಡ ಹೊಡೆದಿಲ್ರಿ, ಆತನಿಗೆ ಹೊಡೆದಿದ್ದು ನಾನೇ ಅಂತ ಹೇಳಿಬಿಟ್ಟಿದ್ದಾಳೆ. ನೋಡಿ, ಪೊಲೀಸ್ ಇಲಾಖೆ ವಿರುದ್ಧವೂ ಕೂಡ ಒಂದಿಷ್ಟು ಅಸಮಾಧಾನವನ್ನು ಹೊರಹಾಕುವಂಥ ಕೆಲಸ ಮಾಡಿದ್ದಾರೆ. ತನ್ನ ಮೇಲೆ ಮತ್ತು ತನ್ನ ಕುಟುಂಬದ ಮೇಲೆ ದೂರನ್ನು ದಾಖಲಿಸಿದ್ರು ಕೂಡ ತನಗೆ ನ್ಯಾಯ ಕೊಡಿಸುವಲ್ಲಿ ಸೂರ್ಯನಗರ ಪೊಲೀಸ್ ಠಾಣೆ ಪೊಲೀಸರು ಒಂದಿಷ್ಟು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅನ್ನುವಂಥದ್ದು ನಂದಿನಿ ಆರೋಪ ಮಾಡ್ತಾ ಇರುವಂಥದ್ದು. ಪತಿ ಮತ್ತು ಅತ್ತೆ ಕಿರುಕುಳದಿಂದ ವಿರುದ್ಧ ತಾನು ನೀಡಿದಂಥ ದೂರಿನ ಬಗ್ಗೆ ಸರಿಯಾದ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ ಅಂತ ಸಂತ್ರಸ್ತ ಒಂದಿಷ್ಟು ಅಳಲನ್ನು ತೊಡ್ಕೊಳ್ತಾ ಇದ್ದಾರೆ. ನನ್ನ ಗಂಡನ ಬಗ್ಗೆ ಆಗಿರ್ಬೋದು, ನನ್ನ ಅತ್ತೆ ಬಗ್ಗೆ ಆಗಿರ್ಬೋದು, ನಾನು ಬಹಳಷ್ಟು ಬಾರಿ ದೂರು ಕೊಟ್ಟರೂ ಕೂಡ ಪೊಲೀಸ್ ಇಲಾಖೆ, ಪೊಲೀಸ್ ಅಧಿಕಾರಿಗಳು ಸರಿಯಾದ ರೀತಿಯಾಗಿ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳ ಮೇಲೂ ಕೂಡ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸ ಮಾಡ್ತಾರೆ. ನೋಡಿ, ಒಟ್ಟಿನಲ್ಲಿ ಏನಾಗೋಗ್ಬಿಟ್ಟಿದೆ ಅಂತಂದರೆ, ಪ್ರೇಯಸಿಗಾಗಿ ಪತ್ನಿಯ ಎಂಗೇಜ್ಮೆಂಟ್ ಸೀರೆಯನ್ನು ಕೊಟ್ಟಂಥ ಪತಿ ಈ ವಿಚಿತ್ರ ಪ್ರೇಮ ಇದೆಯಲ್ಲ, ನಿಜವಾಗ್ಲೂ ಕೂಡ ಈ ಕತೆ ಈಗಲ್ಲ, ಆನೇಕಲ್ ಭಾಗದಲ್ಲಿ ಭಾರೀ ಒಂದಿಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದು. ಅಂದರೆ ಎಂಥ ಪ್ರೇಮ ರೀ ಇದು? ಅಷ್ಟೊಂದು ಪ್ರೀತಿ ಪ್ರೇಮ ಇತ್ತಂತಂದರೆ ಅವ್ರ ಜೊತೆನೇ ಮದುವೆ ಆಗಬೇಕಾಗಿತ್ತಪ್ಪ ಕತೆ. ಮತ್ತ್ಯಾಕೆ ನಂದಿನಿ ಬಾಳನ್ನು ಹಾಳು ಮಾಡೋದಕ್ಕೆ ಮುಂದಾಗ್ಬಿಟ್ಟೆ? ಯಾಕೆ ಬಾಳನ್ನು ಹಾಳು ಮಾಡ್ತೀರಾ? ಯಾಕೆ ಈ ರೀತಿಯಾದಂಥ ಘಟನೆಗಳು ಬೆಳಕಿಗೆ ಬರ್ತಾ ಇದೆ? ನೋಡಿ, ಪ್ರೀತಿ ಪ್ರೇಮ ಅನ್ನುವಂಥ ಹೆಸರಿನಲ್ಲಿ ಮೋಸ ಮಾಡೋದು, ಅದ್ರ ಜೊತೆಗೆ ಬೇರೆ ಲೆಕ್ಕಾಚಾರದಲ್ಲಿ ಆಟ ಆಡುವಂಥ ಲೆಕ್ಕವು ಕೂಡ ಒಂದಿಷ್ಟು ಅತಿ ಹೆಚ್ಚಾಗಿ ಆಗ್ತಾ ಇದೆ. ಈ ಕಡೆ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಇಬ್ಬರೂ ಕೂಡ ಒಂದು ರೀತಿಯಾಗಿ ಬಲಿ ಆಗ್ತಾ ಇರುವಂಥದ್ದು. ಸೊ ಅದಕ್ಕೆ ಹೇಳೋದು, ನೋಡಿ ಮಾಡಿ ಒಂದಿಷ್ಟು ಮದುವೆ ಆಗಿ, ನಾವು ಮದುವೆ ಆಗ್ತಾ ಇರುವಂಥ ಹುಡುಗ ಅದಾಗಿರ್ಬೋದು, ಹುಡುಗಿ ಆಗಿರ್ಬೋದು, ಹೇಗಿದ್ದಾರೆ, ಏನು ಕತೆ, ನಮಗೋಸ್ಕರ ಪ್ರಾಣ ಕೊಡೋಕ್ಕೂ ಕೂಡ ಸಿದ್ಧರಾಗಿದ್ದಾರಾ, ಏನು ಕತೆ? ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಆದ 1 ವರ್ಷನೋ 2 ವರ್ಷದಲ್ಲೂ ಇಡೀ ಸಂಸಾರವೇ ಹಾಳಾಗೋಗ್ಬಿಡುತ್ತೆ. ಯಾಕೆ ಅಂತಂದರೆ, ಮೂರನೇ ವ್ಯಕ್ತಿ ಒಂದಿಷ್ಟು ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ರವೇಶ ಯಾವ ರೀತಿಯಾಗಿರುತ್ತೆ ಅಂತಂದರೆ ಬಿರುಗಾಳಿ ರೀತಿಯಾಗಿರುತ್ತೆ. ಸೊ ಹಾಗಾಗಿ ಇಡೀ ಸಂಸಾರವೇ ಹಾಳು ಮಾಡ್ಕೋಕ್ಕೆ ಹೋಗಬೇಡಿ. ಚೆನ್ನಾಗಿ ಮದುವೆ ಆಗಿರ್ತೀರಾ, 4 ಜನಗಳ ಮುಂದೆ ಒಳ್ಳೆ ಸಂಪ್ರದಾಯ ರೀತಿಯಾಗಿ ಮದುವೆ ಮಾಡಿಕೊಂಡು ಎಲ್ಲವೂ ಕೂಡ ಒಂದು ರೀತಿಯಾಗಿ ಸಮಾಜಕ್ಕೆ ಒಂದು ರೀತಿಯಾಗಿ ಮಾದರಿ ಆಗಬೇಕಾದವರು ಈ ರೀತಿಯಾಗಿ ಪೊಲೀಸ್ ಠಾಣೆ ಮೆಟ್ಟಲು ಹತ್ತಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.